ನಮ್ಗೆ ಅರಿವಿದೆ ದಸರಾ ಇದೆ ಅಂತೇಳಿ, ಆದ್ರೂ ಕೂಡ ಎಲ್ಲ ಸರ್ಕಾರದ ಕೆಲಸ ಸಹಕಾರ ಕೊಡಬೇಕು ಅಂತ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಾವು ಅವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ ಸರ್ಕಾರ ಏನೋ ಒಂದು ತೀರ್ಮಾನ ಮಾಡಿದೆ. ಅದಕ್ಕೆಲ್ಲ ಸಹಕಾರ ಕೊಡಬೇಕು. ನಾನು ಕೂಡ ಎಲ್ಲರಿಗೂ ಕೂಡ ಮನವಿ ಮಾಡ್ತೇನೆ, ಎಲ್ಲ ಪಕ್ಷದ ಮುಖಂಡರುಗಳು, ಎಲ್ಲ ಜಾತಿ, ಎಲ್ಲ ಧರ್ಮದ ಮುಖಂಡರುಗಳು ಕೂಡ ಇದರಲ್ಲಿ ಭಾಗವಹಿಸಬೇಕು. ಮತ್ತು ಯಾರು ಹೊರಗಡೆ ಉದ್ಯೋಗಕ್ಕೋಸ್ಕರ ಹೊರಗಡೆ ಹೋಗಿದ್ದೀರಿ, ನೀವು ಕೂಡ ಆನ್ಲೈನ್ ಅಲ್ಲಿ ಏನ್ ನಮ್ಮ ನಂಬರ್ನ ನಾವು ನಿಮ್ಮುದ್ದೆ ಮಾಡಿದ್ದೇವೆ, ಆ ನಂಬರ್ ತೆಗೆದುಕೊಂಡು ತಾವು ಕೂಡ ಭಾಗವಹಿಸಿ ತಮ್ಮ ಮಾಹಿತಿಯನ್ನ ಒದಗಿಸ್ಕೊಡ್ಬೇಕು. ಆಗ ತಮ್ಮ ಸಮುದಾಯಕ್ಕೆ, ತಮ್ಮ ವರ್ಗಕ್ಕೆ ನೀವು ಕೂಡ ನ್ಯಾಯವನ್ನ ಒದಗಿಸ್ಕೊಟ್ಟಂಗೆ ಆಗ್ತದೆ. ಆ ದೃಷ್ಟಿಯಿಂದ ನಾನು ಎಲ್ಲ ಸಮುದಾಯದವರಿಗೂ ನಮ್ರತೆಯಿಂದ ಸರ್ಕಾರದ ಪರವಾಗಿ ಮನವಿ ಮಾಡ್ತಾ ಇದ್ದೇನೆ. ತಾವು ತಪ್ಪದೆ ಈ ಒಂದು ಏನು ನಮ್ಮ ಸರ್ವೆ ಇದೆ, ಆ ಸರ್ವೆ ಕಾರ್ಯಕ್ರಮದಲ್ಲಿ ತಾವು ಮಾಹಿತಿಯನ್ನು ಒದಗಿಸಿಕೊಡುವಂತಹ ಕೆಲಸವನ್ನ ತಾವು ಮಾಡಬೇಕು ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಇದು ನಾವು ನಿಗದಿಯಾದಂತ ಟೈಮ್ ನಲ್ಲಿ ನಾವು ಇಟ್ಟಿದ್ದೇವೆ. ಹಿಂದೆ ಅನೇಕರು ನಮ್ಮ ಸಮಾಜದ ಹೆಸರನ್ನ ಬಿಟ್ಟಿದ್ದಾರೆ, ನಮ್ಮ ಸಮಾಜದ ಸಂಖ್ಯೆ ಕಡಿಮೆ ಆಗಿದೆ ಅನ್ನೋದು ಬೇಕಾದಷ್ಟು ದೂರಿತ್ತು. ಇದನ್ನ ಮನಗೊಂಡು ನಮ್ಮ ಪಕ್ಷ, ರಾಷ್ಟ್ರೀಯ ಪಕ್ಷ ಮತ್ತು ನಾವೆಲ್ಲ ಸೇರಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅದನ್ನ ಮತ್ತೆ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದೇವೆ. ಆ ಅವಕಾಶವನ್ನ ತಾವು ಸರಿಯಾದ ರೀತಿಯಲ್ಲಿ ತಾವು ಉಪಯೋಗಿಸಿಕೊಂಡು ಆಮೇಲೆ ಮಧ್ಯದಲ್ಲಿ ಬಂದು ನಮ್ಮ ಹೆಸರು ಬಿಟ್ಬಿಟ್ಟಿದ್ದಾರೆ, ನಮ್ಮ ಮನೆಗೆ ಬರಲಿಲ್ಲ, ನಮ್ಮ ಜನಸಂಖ್ಯೆ ಕಡಿಮೆ ಆಗಿದೆ ಅನ್ನೋ ಯಾವ ಭಾವನೆ ಕೂಡ ಬರಬಾರದು. ಅದಕ್ಕೆ ಮತ್ತೆ ಇದೊಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದೇವೆ. ದಯವಿಟ್ಟು ತಾವೆಲ್ಲ ಉಪಯೋಗಿಸ್ಕೊಡ್ಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ. ಇವತ್ತು ಅಧಿಕಾರಿಗಳು ಕೂಡ ನಾವು ತಿಳಿಸಿದ್ದೇವೆ. ನಮ್ಮೆಲ್ಲ ಶಾಸಕರು ಕೂಡ ನಿಮ್ಮ ಕ್ಷೇತ್ರಗಳಲ್ಲಿ ಸಾರ್ವಜನಿಕರ ಎಲ್ಲಾ ಮುಖಂಡಗಳನ್ನ ಗಮನದಲ್ಲಿ ಇಟ್ಕೊಂಡು, ಜೊತೆಲಿ ಇಟ್ಕೊಂಡು ಮಾಧ್ಯಮ ಗೋಷ್ಠಿಗಳನ್ನ ಮಾಡಬೇಕು, ತಿಳುವಳಿಕೆಯನ್ನು ಕೊಡಬೇಕು ಅಂತ ಕೂಡ ನಾವು ಸೂಚನೆಯನ್ನು ನಾವು ಕೊಟ್ಟಿದ್ದೇವೆ. ಯಾರು ವಿರೋಧ ಇಲ್ಲ, ಟೈಮ್ ಸಾಲಲ್ಲ ಅನ್ನೋದು ಬಿಟ್ರೆ ಯಾರ್ದು ವಿರೋಧ ಇಲ್ಲ. ಆದಷ್ಟು ನಾವು ಕವರ್ ಮಾಡಕ್ಕೆ ನಾವು ಹೇಳಿದ್ದೇವೆ. ಹಬ್ಬ ಇದೆ, ದಸರಾ ಇದೆ, ರಜಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೀವು ಅಧಿಕಾರಿಗಳು ಎಲ್ಲರೂ ಕೂಡ ಟೈಮ್ ಸರಿ ಇಲ್ಲ, ಇದು ಸಾಲುದಿಲ್ಲ ಅನ್ನೋದು ಏನು ಹೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ನಾವು ದಿನಕ್ಕೆ ಎಷ್ಟು ಮಾಡಬಹುದು ಅನ್ನೋದು ಕೂಡ ನಾವು ಮಾಹಿತಿಯನ್ನ ಪಡ್ಕೊಂಡಿದ್ದೇವೆ. ಅವಕಾಶ ಇದೆ, ಇದನ್ನ ನಾವು ಸರಿ ಮಾಡ್ತೇವೆ. ದಯವಿಟ್ಟು ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿ. ಬೆಂಗಳೂರು ಕಾವೇರಿ ಆರತಿಗೆ ಹೋಗ್ತಾ ಇದೀವಿ, ನಿಮ್ಗೂ ಆರತಿ ಮಾಡ್ತಾ ಇದೀವಿ ನಾವು. ಇದು ಬೆಂಗಳೂರದೇನೋ ಸಮಸ್ಯೆ ಇದೆ ಸರ್ವೆ ವಿಚಾರದಲ್ಲಿ? ಏನಿಲ್ಲ, ಅದು ಆಫೀಸರ್ಸ್ ಕೆಲವು ಈ ಹೊಸದಾಗೆಲ್ಲ ಕಾರ್ಪೊರೇಷನ್ಸ್ ಎಲ್ಲ ಡಿವೈಡ್ ಆಗಿದೆಯಲ್ಲ, ಅದಕ್ಕೆಲ್ಲರೂ ಕೂಡ ಮಾಡಿದ್ದಾರೆ. ಟ್ರೈನಿಂಗ್ ಎಲ್ಲ ಮಾಡ್ತಾ ಇದೀವಿ. ಬೇರೆಯವರಾದ್ರೆ ಸ್ವಲ್ಪ ದೂರ ಹೋಗ್ಬೇಕಾಗ್ತದೆ. ಇದೆಲ್ಲ ಮನೆಗಳಲ್ಲಿ ಇರ್ತದೆ. ಬೆಂಗಳೂರಿನ ಜಲ್ದಿನೇ ಮುಗಿತದೆ. 2 ಕೋಟಿ ಚಿಲ್ಲರೆ ಜನ ಇದ್ದಾರೆ. 2 ಕೋಟಿ ಸುಮಾರು 20 ಲಕ್ಷ ಅಷ್ಟು ಮನೆಗಳಿದೆ ಅನ್ನೋದು ಒಂದು ಮಾಹಿತಿ ಬಂದಿದೆ. ನಾವೆಲ್ಲ ಡೀಟೇಲ್ ತೆಗೆದುಕೊಂಡಿದೀವಿ. ಯಾರು ವಾಸಕ್ಕಿದ್ದಾರೆ ಅಂತ ಮನೆಗಳಲ್ಲಿ ಎಲ್ಲ ಕೂಡ ಮಾಡ್ತೀವಿ. ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಕ್ಕೆ ಒಂದೇ ಸೆಕೆಂಡ್ ಸರ್. ಇದಕ್ಕೆ ಹೊರತಾಗಿ ಬಿಜೆಪಿ ಅವರು ಸಾಕಷ್ಟು ಆರೋಪ ಮಾಡಿದ್ರು ಎಸ್ಐಟಿ ಬಗ್ಗೆ. ಇದೆಲ್ಲ ಇವತ್ತು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು ಮಾತನಾಡಿದ್ದಾರೆ. ಸರ್ಕಾರ ಎಸ್ಐಟಿ ರಚನೆ ಮಾಡಿ ಒಳ್ಳೇದು ಮಾಡಿದೆ, ಇದರಿಂದ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ಯಾರಿಗೂ ತೊಂದರೆಯನ್ನ ನಾವು ಬಯಸುವುದಿಲ್ಲ. ಕಾನೂನು ಚೌಕಟ್ಟಿನಲ್ಲಿ ನಾವೇನು ಎಲ್ಲರಿಗೂ ಸಹಾಯ ಮಾಡಬಹುದೋ, ಎಲ್ಲರೂ ಕಾನೂನು ಚೌಕಟ್ಟಲ್ಲಿ ನ್ಯಾಯವನ್ನು ಒದಗಿಸ್ಕೊಬಿಡೋದು ಆ ಕೆಲಸ ಮಾಡ್ತೀವಿ. ಯಾರು ತಪ್ಪು ಮಾಡಿದ್ರೆ ಆ ತಪ್ಪು ಮಾಡಿದವ್ರಿಗೆ ಶಿಕ್ಷೆಯನ್ನು ಕೂಡ ಸರ್ಕಾರ ಕಾನೂನು ಮಾಡ್ತದೆ. ನಾವು ಯಾವುದಕ್ಕೂ ಇಂಟರ್ಫಿಯರ್ ಆಗುದಿಲ್ಲ, ಇನ್ವಾಲ್ವ್ಮೆಂಟ್ ಆಗುದಿಲ್ಲ. ಇವತ್ತವರೆಗೂ ನಾವು ಯಾರು ಕೂಡ ಏನ್ ಇನ್ವೆಸ್ಟಿಗೇಷನ್ ಮಾಡಿರೋ ಆಫೀಸರ್ಸ್ ಹತ್ರ ಒಬ್ಬರ ಹತ್ರ ಕೂಡ ಏನು ನಡೆದಿದೆ ಅಂತ ಕೂಡ ನಾವು ತಿಳ್ಕೊಳಕ್ ಹೋಗಿಲ್ಲ. ಮಾಧ್ಯಮದಲ್ಲಿ ನೀವೇನ್ ತೋರಿಸ್ತಾ ಇದ್ದೀರಿ ಅಷ್ಟು ಮಾತ್ರ ತಿಳ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಹೊರತು ಬೇರೆಯವರು ಅದಕ್ಕೆ ಮಾತಾಡೋಕ್ಕೂ ನಾವು ಅವಕಾಶ ಕೊಟ್ಟಿಲ್ಲ. ಮಿಕ್ಕಿದೆಲ್ಲ ಕೂಡ ಮಾಧ್ಯಮದಲ್ಲೇ ನೀವೇ ನಿಮ್ಮ ಮಾಹಿತಿಯನ್ನ ಸಂಗ್ರಹ ಮಾಡಿ ನೀವೇ ತಿಳಿಸ್ತಾ ಇದ್ದೀರಿ. ಅಂತಿಮ ವರದಿ ಬರಲಿ, ಅದಾದ್ಮೇಲೆ ಚರ್ಚೆ ಮಾಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.